ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಅಲ್ಲಿ ಅಜ್ಜಿ ತಾತ ಚಪ್ಪಲಿ ಹೊಲಿತಾ ಇರ್ತಾರೆ. ಅಲ್ಲಿಗೆ ಮೀನಾ ಬರ್ತಾರೆ. ಮೀನಾ ಅವ್ರು ಬಂದುಬಿಟ್ಟು ಏನು ತಾತ ಬೆಳಿಗ್ಗೆನೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಆಗ ಅಜ್ಜಿ ತಾತ ಹೇಳ್ತಾರೆ, ಹ್ಞೂ ನಮ್ಮ ಯಾರೋ ಪುಣ್ಯಾತ್ಮ ಬಂದುಬಿಟ್ಟು 3 ಜೊತೆ ಚಪ್ಪಲಿ ಕೊಟ್ಬಿಟ್ಟು ಹಾಗೆ ಅಡ್ವಾನ್ಸ್ ಕೂಡ ಜೊತೆಗೆ ಕೊಟ್ಟು ಹೋಗಿದ್ದಾರಮ್ಮ ಅಂತ ಹೇಳ್ತಾರೆ. ಆಗ ಮೀನಾ ಅವರು ಹೌದಾ ಯಾರದು ಅಂತ ಕೇಳಿದಾಗ ಆಗ ತಾತ ಸೂರ್ಯ ಕಡೆ ಕೈ ತೋರಿಸ್ತಾರೆ. ಆಗ ಸೂರ್ಯ ಅವರು ಅಲ್ಲಿಗೆ ಬಂದುಬಿಟ್ಟು ಇವರೇನಾ ನಿಮಗೆ ನೆನ್ನೆ ಊಟ ತಂದುಕೊಟ್ಟಿದ್ದು ಅಂತ ಸೂರ್ಯ ಅವರು ಕೇಳ್ತಾರೆ. ಆಗ ಅಜ್ಜ ಹೇಳ್ತಾರೆ, ಹೌದು ಇವರೇನೆ ನನ್ನ ಊಟ ತಂದುಕೊಟ್ಟಿದ್ದು. ಅಕಸ್ಮಾತ್ ಈ ಹುಡುಗಿ ಏನಾದರೂ ಊಟ ತಂದುಕೊಟ್ಟಿರಲಿಲ್ಲ ಅಂದರೆ ನಾವು ಇಲ್ಲಿ ಇರ್ತಾನೆ ಇರಲಿಲ್ಲ ಕಣಪ್ಪ, ಇಲ್ಲಿ ಬದುಕ್ತಾನೆ ಇರಲಿಲ್ಲ ಅಂತ ಹೇಳಿಬಿಟ್ಟು ತಾತ ಹೇಳ್ತಾರೆ. ಆಗ ಹೌದಾ ಒಳ್ಳೆ ಹುಡುಗಿ ಥರ ಒಳ್ಳೆಯವ್ರ ಥರನೇ ಕಾಣಿಸ್ತಾ ಇದ್ದಾರೆ ಇವರು ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾರೆ. ಆಗ ಮೀನವ್ರು ಹೇಳ್ತಾರೆ, ಸಾಕು ತಾತ, ನಾನು ಬರೀ ಊಟ ತಂದುಕೊಟ್ಟಿದ್ದಕ್ಕೆ ನನ್ನನ್ನು ಇಷ್ಟು ಹೊಗಳಕ್ಕೆ ಹೋಗಬೇಡಿ. ನಿಮಗೆ ಇವರು ಚಪ್ಪಲಿ ತಂದುಕೊಟ್ಟು ಹೊಲಿಯೋಕ್ಕೆ ಇವರು ಒಂದು ಕೆಲಸ ಕೊಟ್ಟಿದ್ದಾರಲ್ಲ, ಇವರು ತುಂಬ ದೊಡ್ಡ ಮನುಷ್ಯ ಅಂತ ಹೇಳಿಬಿಟ್ಟು ಸೂರ್ಯ ಅವ್ರಿಗೆ ಹೇಳ್ತಾ ಇರ್ತಾರೆ. ಆಗ ತಾತ ಅವರು ಹೇಳ್ತಾರೆ, ಹ್ಞೂ ನಮ್ಮ ಹೌದು ಅಂತ ಹೇಳಿಬಿಟ್ಟು, ನಾನು ನನ್ನ ಹೆಂಡತಿ 40 ವರ್ಷದಿಂದನೂ ನಾವು ಇಷ್ಟೇ ಚೆನ್ನಾಗಿದ್ದೀವಮ್ಮ. ಇವರು ಕೂಡ ಇವ್ರ ಹೆಂಡತಿ ಜೊತೆ ಇವ್ರ ಹೆಂಡತಿಗೂ ತುಂಬ ಚೆನ್ನಾಗಿ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ. ಆಗ ಅವ್ರಿಗೂ ಕೂಡ ಅದನ್ನೇ ಹೇಳ್ತಾರೆ. ಮೀನವ್ರಿಗೂ ಕೂಡ ನೀನು ಮತ್ತು ನಿನ್ನ ಗಂಡನೂ ಕೂಡ ಇಷ್ಟೇ ಚೆನ್ನಾಗಿರಬೇಕು ಕಣಮ್ಮ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡ್ತಾರೆ ತಾತ. ಆಗ ಮೀನವ್ರು ಹೇಳ್ತಾರೆ, ಆಯಿತು ತಾತ, ನನಗೆ ಕೆಲಸ ಇದೆ, ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಮೀನವರು ಹೊರಡ್ತಾರೆ. ಆಗ ರೋಹಿಣಿ ಮತ್ತು ಅವ್ರ ಫ್ರೆಂಡು ಬೇರೆ ಮನೆಯನ್ನು ನೋಡೋದಕ್ಕೋಸ್ಕರ ಅಂತ ಹೋಗ್ತಾ ಇರ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ಮನೆ ಇದೆ ಮನೆ ಅಂತ ಹೇಳಿಬಿಟ್ಟು ನೋಡಲಿಕ್ಕೆ ಅಂತ ಹೋಗ್ತಾರೆ. ಅವಾಗ ಯಾರಮ್ಮ ಏನು ಬೇಕಾಗಿತ್ತು ಅಂತ ಅವ್ರು ಕೇಳಿದಾಗ ಮನೆ ನೋಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಆಗ ಹೌದಾ ಯಾರ್ಯಾರು ಇರ್ತೀರಮ್ಮ ಮನೇಲಿ ಅಂತ ಕೇಳಿದಾಗ ನಾನು ನನ್ನ ಮಗ ನಮ್ಮ ತಾಯಿ ಇರ್ತಾರೆ ಅಂತ ಹೇಳಿಬಿಟ್ಟು ರೋಹಿಣಿಯವರು ಹೇಳ್ತಾರೆ. ನಿಮ್ಮ ಗಂಡ ಎಲ್ಲಿ ಅಂತ ಕೇಳಿದಾಗ ಇಲ್ಲ ನನ್ನ ಗಂಡ ದುಬೈನಲ್ಲಿ ಶೋರೂಮಲ್ಲಿ ಇರ್ತಾರೆ ಅಂತ ಹೇಳಿಬಿಟ್ಟು ರೋಹಿಣಿಯವರು ಹೇಳ್ತಾರೆ. ಆಗ ಹಾಗಾದರೆ ಮನೆ ಕೊಡೋದು ಕಷ್ಟ ಅಲ್ಲಮ್ಮ ಅಂತ ಹೇಳಿಬಿಟ್ಟು ಓನರ್ ಹೇಳ್ತಾರೆ. ಇಲ್ಲ ಸರ್, ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಅವ್ರು ಬರ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು ರೋಹಿಣಿ ಸುಳ್ಳು ಹೇಳಿಬಿಟ್ಟು ಮನೆ ನೋಡಲಿಕ್ಕೆ ಒಳಗಡೆ ಹೋಗ್ತಾರೆ. ಮನೆ ನೋಡಿಬಿಟ್ಟು ಹಾಂ ಚೆನ್ನಾಗಿದೆ ಮನೆ ಅಂತ ಹೇಳಿದಾಗ ಅಡ್ವಾನ್ಸು ಮತ್ತು ಬಾಡಿಗೆ ಎಷ್ಟು ಅಂತ ಕೇಳ್ತಾರೆ. ಆವಾಗ ಓನರ್ ಹೇಳ್ತಾರೆ, 1 ಲಕ್ಷ ಅಡ್ವಾನ್ಸು, 20,000 ಬಾಡಿಗೆ ಅಂತ ಹೇಳಿದಾಗ ತುಂಬ ಜಾಸ್ತಿ ಆಯಿತು, ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಇಲ್ಲಮ್ಮ ಕಡಿಮೆ ಮಾಡೋದಕ್ಕೆ ಆಗೋದಿಲ್ಲ, 2 ಲಕ್ಷ ಅಡ್ವಾನ್ಸ್ ತೊಗೋಬೇಕು, ಅದರಲ್ಲಿ ನಾನು 1 ಲಕ್ಷ ಅಡ್ವಾನ್ಸ್ ತೊಗೋತಾ ಇದ್ದೀನಿ ಅಂತ ಹೇಳಿಬಿಟ್ಟು ಓನರ್ ಹೇಳ್ತಾರೆ. ಆಗ ಇವರು ರೋಹಿಣಿಯವರು ತೆಗೆದುಬಿಟ್ಟು 2,000 ತೆಗೆದು ಟೋಕನ್ ಅಡ್ವಾನ್ಸನ್ನು ಇಟ್ಕೊಳ್ಳಿ ಸರ್, ನಾನು ನಾಳೆ 2 ದಿವಸದಲ್ಲಿ ನಾನು ಪೂರ್ತಿ ಅಮೌಂಟ್ನ ನಾನು ತಂದುಕೊಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಆಗ ರೋಹಿಣಿ ಹೇಳ್ತಾರೆ, ಏನೇ ಇದು ಈ ಓನರು ಪ್ರಶ್ನೆ ಮೇಲೆ ಪ್ರಶ್ನೆ ಅಂತ ಹೇಳಿಬಿಟ್ಟು ಇಷ್ಟೊಂದು ಕೇಳ್ತಾರೆ, ನಮ್ಮ ಮತ್ತೇನೂ ಕೇಳೋದಿಲ್ಲ ಅಂತ ಹೇಳಿಬಿಟ್ಟು ರೋಹಿಣಿಯವರು ಅವ್ರ ಫ್ರೆಂಡಿಗೆ ಹೇಳ್ತಾ ಇರ್ತಾರೆ. ಅದು ಇರಲಿ ಬಿಡಮ್ಮ, ನಿನ್ನ ಮನೆಗೆ ಇನ್ನೂ ಬರೋಕ್ಕಿಂತ ಮುಂಚೆನೇ ಸುಳ್ಳು ಮೇಲೆ ಸುಳ್ಳು ಹೇಳ್ತಿದ್ದೆಲ್ಲ, ಇಷ್ಟೊಂದು ಸುಳ್ಳು ಹೇಳ್ತಿದೆಯಲ್ಲ ಅಂತ ಹೇಳಿಬಿಟ್ಟು ಅವ್ರ ಫ್ರೆಂಡ್ ಕೂಡ ಹೇಳ್ತಾರೆ. ಇಬ್ಬರು ಹೀಗೆ ಮಾತಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ. ಆಗ ಸೂರ್ಯ ಅವರು ಕಾರ್ ತೊಗೊಂಡು ಶೋರೂಮ್ ಹತ್ರ ಬರ್ತಾರೆ. ಆವಾಗ ಅವ್ರ ಫ್ರೆಂಡನ್ನ ನೋಡಿಬಿಟ್ಟು, ಏನೋ ಇವನು ಮಠ ಮಧ್ಯಾಹ್ನ ಬೇವಿನ ರಸ ಕುಡ್ದಿರೋ ಮುಂಗ್ಸಿ ಥರ ಆಡ್ತಾ ಇದ್ದಾನೆ ಅಂತ ಹೇಳಿದಾಗ ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ಮಠ ಮಧ್ಯಾಹ್ನನೇ ಕುಡ್ಕೊಂಬಂದರೆ ಇನ್ನೇನು ಅಂತ ಹೇಳ್ತಾರೆ. ಆವಾಗ ಸೂರ್ಯ ಅವರು ಹೋಗ್ಬಿಟ್ಟು ಅವ್ರ ಫ್ರೆಂಡ್ ಹತ್ರ ಕೇಳ್ತಾರೆ, ಯಾಕೋ ಏನೋ ಆಯಿತು ನಿನಗೆ, ಈಗ ಯಾಕೋ ಕುಡ್ದಿದ್ಯಾ ಅಂತ ಕೇಳಿದಾಗ ಏನೂ ಇಲ್ಲ ಸೂರ್ಯ ಹೋಗು ಅಂತ ಹೇಳ್ತಾನೆ. ಆವಾಗ ಇಲ್ಲ ಹೇಳೋ ಏನಾಯಿತು, ಮನೇಲಿ ಜಗಳ ಆಯ್ತೇನೋ ಅಂತ ಕೇಳ್ತಾರೆ. ಆವಾಗ ಕಣೋ, ನಮ್ಮ ದೊಡ್ಡಪ್ಪರು ಅವ್ರ ಅಪ್ಪ ಅಮ್ಮನ ಷಷ್ಠಿ ಪೂರ್ತಿನ ತುಂಬ ಗ್ರ್ಯಾಂಡಾಗಿ ಮಾಡಿಕೊಂಡ್ರು, ನಮ್ಮ ಅಪ್ಪ ಅಮ್ಮನ ಷಷ್ಠಿ ಪೂರ್ತಿನೂ ಕೂಡ ಗ್ರ್ಯಾಂಡಾಗಿ ಮಾಡ್ಬೇಕಂತೆ ಕಣೋ, ಹಾಗಂತ ನಮ್ಮ ಅಕ್ಕ ತಂಗಿಯರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಸೂರ್ಯ ಹೇಳ್ತಾರೆ, ಹೌದಾ ಮಾಡೋ, ನೀನು ಗ್ರ್ಯಾಂಡಾಗೇ ಆಯಿತು, ನೀನು ಗ್ರ್ಯಾಂಡಾಗಿ ಮಾಡು ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾರೆ. ಅದಕ್ಕೆ ನಾನು ದುಡ್ಡು ಕೊಡ್ತೀನಿ, ನೀನು ಅದನ್ನು ತಂದೆ ತಾಯಿ ಷಷ್ಠಿ ಪೂರ್ತಿನ ಗ್ರ್ಯಾಂಡಾಗಿ ಮಾಡು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಮತ್ತು ಮನೋಜ್ ಮತ್ತು ರೋಹಿಣಿ ಇಬ್ಬರು ಕೂಡ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಯಾಕ್ರಿ ಹಿಂಗಿದ್ದೀರಾ ಅಂತ ಕೇಳಿದಾಗ ಬೆಳಿಗ್ಗೆಯಿಂದ 13 ಜನಕ್ಕೆ ನಾನು ಇಂಟರ್ವ್ಯೂ ಮಾಡಿದ್ದೀನಿ, ಒಬ್ಬರು ಕೂಡ ಪಾಸ್ ಆಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅಲ್ಲ ಮನೋಜ್, ಇಂಟರ್ವ್ಯೂಗೆ ಬಂದಿರೋರಿಗೆ ಕುಂಪು ಕರಾಟೆ ಬರುತ್ತಾ ಡಿಫೆನ್ಸ್ಗೆ ಅಂತ ಕೇಳೋದು ಬಿಟ್ಟು ನೀವು ಸಿಂಗಾಪುರ್ ಪ್ರೆಸಿಡೆಂಟ್ ಯಾರು, ಕರ್ನಾಟಕದ ಪಾಪ್ಯುಲೇಷನ್ ಎಷ್ಟು, 1 ಲೀಟ್ರ್ ನೀರು ಹಾಕಿದ್ರೆ ಕರೆಂಟ್ ಎಷ್ಟು ಜನ್ರೇಟ್ ಆಗುತ್ತೆ ಅಂತ ಈ ಪ್ರಶ್ನೆನ ಕೇಳೋದು ಮನೋಜ್, ಈ ಥರ ಕೇಳಿದ್ರೆ ಯಾರು ಬರ್ತಾರೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸೆಕ್ಯೂರಿಟಿ ಒಬ್ಬ ಬಂದುಬಿಟ್ಟು ನಾನು ಸೆಕ್ಯೂರಿಟಿ ಕೆಲಸಕ್ಕೆ ಬಂದಿದ್ದೀನಿ ಅಂತ ಹೇಳಿದಾಗ ಅವರನ್ನು ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಮಾಡಿದಾಗ ಹೇಳ್ತಾರೆ, ಈಗ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದರೆ ಸ್ಯಾಲ್ರಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅವರು. ಅದಕ್ಕೆ ನಾನು ನೋಡಪ್ಪ ನನ್ನ ಕೈಲಿ 10,000 ಸ್ಯಾಲ್ರಿ ಆಗುತ್ತೆ, ಆಮೇಲೆ ನಿನ್ನ ಕೆಲಸ ನೋಡಿಬಿಟ್ಟು ನಾನು ಸ್ಯಾಲ್ರಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಮನೋಜ್ ಅವರು ಹೇಳ್ತಾ ಇರ್ತಾರೆ. ನಿನಗೆ ಈ ಕೆಲಸಕ್ಕೆ ನೀನು ಕರೆಕ್ಟಾಗಿದೆಯಾ ಇಲ್ಲ ಅಂತ ಹೇಗೆ ನಾವು ಕಂಡುಹಿಡಿಯೋದು ಅಂದಿದ್ದಕ್ಕೆ ಮನೋಜ್ ಅವ್ರನ್ನ ನೀವು ಎದ್ದೇಳಿ ಸರ್ ಅಂತ ಎಬ್ಬರಿಸ್ಬಿಟ್ಟು ಅವರನ್ನು ಎತ್ಕೊಂಡು ಈ ಥರ ತಿರುಗಿಸ್ತಾನೆ. ಆವಾಗ ಮನೋಜ್ ಅವರು ತಲೆ ತಿರುಗಿ ಕುತ್ಕೊಳ್ತಾರೆ. ಕುತ್ಕೊಂಡ್ಬಿಟ್ಟು ಆಯಿತು
ಆಯಿತು ನೀನು ಕೆಲಸಕ್ಕೆ ಬಾ ನಾಳೆಯಿಂದ ಅಂತ ಹೇಳಿಬಿಟ್ಟು ನೀನು ಆ ಕಡೆ ಹೋಗ್ಬಿಟ್ಟು ಶೋರೂಮ್ನ ನೋಡ್ಕೊಂಬಾ ಹೋಗು ಅಂತ ಹೇಳಿಬಿಟ್ಟು ಕಳಿಸ್ತಾರೆ. ಸೂರ್ಯ ಅವರು ಮನೆಗೆ ಹೋಗ್ತಾರೆ. ಹೋಗ್ಬಿಟ್ಟು ಮೀನಾ ಹತ್ರ ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿದಾಗ, ಹೇಳ್ರಿ ಏನದು ಅಂತ ಹೇಳಿದಾಗ, ಆ ಚೀತಾ ಇದ್ದಾನಲ್ಲೇ ಅವನು ಮಠ ಮಧ್ಯಾಹ್ನನೇ ಕುಡಿದ್ಬಿಟ್ಟು ಮಲಗಿಬಿಟ್ಟಿದ್ದಾನೆ ಕಣೆ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಲ್ವಾ ಅಂತ ಅಂದಾಗ, ಅಲ್ಲ ರೀ ಕುಡುಕರಿಗೆ ಕಾರಣ ಬೇರೆ ಬೇಕಾ ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಮೀನಾ ಅವ್ರು ಹೇಳ್ತಾರೆ. ಅಲ್ಲ ಕಣೆ ಅದಕ್ಕೆ ನನ್ನನ್ನು ಯಾಕೆ ಸೇರಿಸ್ಕೊತೀಯ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾರೆ. ಆಗ ಯಾಕೆ ಅಂತ ಕೇಳಿದಾಗ, ಈ ಥರ ಅವ್ರ ಅಪ್ಪ ಅಮ್ಮನ ಷಷ್ಠಿ ಪೂರ್ತಿನ ಗ್ರ್ಯಾಂಡಾಗಿ ಮಾಡ್ಬೇಕಂತೆ ಕಣೆ, ಅದಕ್ಕೋಸ್ಕರ ದುಡ್ಡು ಬೇಕಂತೆ, ಅದಕ್ಕೆ ನಾನು ಹೇಳಿ ಬಂದಿದ್ದೀನಿ ನಾನು ತಂದುಕೊಡ್ತೀನಿ ಅಂತ ಹೇಳಿದಾಗ, ಇಲ್ಲಿ ಯಾವ ದುಡ್ಡು ಯಾವುದಿದೆ ರೀ ನಮ್ಮ ಹತ್ರ ಅಂತ ಹೇಳಿದಾಗ, ಅದೇ ನಾವು ಕಾಂಪಿಟೇಷನಲ್ಲಿ ಗೆದ್ವಲ್ಲ ಆ ದುಡ್ಡು ಕೊಡು ಅಂತ ಕೇಳಿದಾಗ ಮೀನಾ ಅವರು ಇಲ್ಲ ರೀ ಆಗೋದೇ ಇಲ್ಲ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅದಕ್ಕೆ ಕಂಡೀಷನ್ ಆಗಿ ಇಲ್ಲ ನಾನು ಕೊಡೋದೇ ಇಲ್ಲ, ₹1 ನಾನು ಕೊಡಲ್ಲ ಅಂತ ಹೇಳಿಬಿಟ್ಟು ಇಬ್ರಿಗೂ ಜಗಳ ಆಗುತ್ತೆ. ಆ ದುಡ್ಡು ನಂದು ಕೂಡ ಅಂತ ಅಂದಾಗ ಮೀನಾ ಅವರು ನಂದು ಕೂಡ ಇದೆ ಅದರಲ್ಲಿ ಅಂತ ಹೇಳಿಬಿಟ್ಟು ಇಬ್ರಿಗೂ ಜಗಳ ಆಗುತ್ತೆ. ಆಯಿತು ನಿಂದು 50,000 ನೀನು ಇಟ್ಕೋ, 50,000 ನನಗೆ ಕೊಡು, ನನ್ನ ಫ್ರೆಂಡಿಗೆ ನಾನು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಕೂಡ ಜೊತೆಗೆ ಜಗಳ ಮಾಡ್ತಾರೆ. ಆಗ ಮೀನಾ ಅವರು ಹೇಳ್ತಾರೆ, ನಿಮಗೂ ನಿಮ್ಮ ಅಣ್ಣನಿಗೂ ಏನ್ರಿ ವ್ಯತ್ಯಾಸ, ಈ ಥರ ಎಲ್ಲ ನೀವು ಜಗಳ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿಬಿಟ್ಟು ತುಂಬ ದೊಡ್ಡ ಜಗಳನೇ ಆಗೋಗುತ್ತೆ. ನಾನು ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಸೂರ್ಯ ಅವರು ಹೊರಟ್ಬಿಟ್ಟು ಗ್ಯಾರೇಜ್ ಹತ್ರ ಹೋಗ್ತಾರೆ. ಗ್ಯಾರೇಜ್ ಹತ್ರ ಹೋಗ್ಬಿಟ್ಟು ಅವ್ರ ಫ್ರೆಂಡ್ಸ್ ಹತ್ರ ಕೇಳ್ತಾರೆ, ಎಲ್ಲೋದ ಇವನು ಚೀತಾ ಎಲ್ಲೋದ ಅವನು ಅಂತ ಫ್ರೆಂಡ್ಸಿಗೆ ಕೇಳ್ತಾರೆ. ಅವನು ಷಷ್ಠಿ ಪೂರ್ತಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ ಕಣೋ, ಫೋನ್ ಮಾಡಲಾ ಅಂತ ಕೇಳಿದಾಗ, ಬೇಡ ಕರೀಲ ಅಂತ ಅಂದಾಗ ಬೇಡ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾರೆ. ಆಗ ಸೂರ್ಯ ಅವರು ಅವ್ರ ಫ್ರೆಂಡ್ಸಿಗೆ ಕೇಳ್ತಾರೆ, ಏನಾದರೂ ಸ್ವಲ್ಪ ದುಡ್ಡು ಇದೆಯೇನೋ ಅಂತ ಕೇಳಿದಾಗ, ಹ್ಞೂ ಕಣೋ ಕಾರ್ ರೆಡಿ ಮಾಡಿಸೋದೊಂದು ಸ್ವಲ್ಪ ದುಡ್ಡಿದೆ ತಗೋ ಅಂದಾಗ, ಅಷ್ಟಲ್ಲ ಕಣೋ 50,000 ಬೇಕಿತ್ತು ಅಂತ ಕೇಳಿದಾಗ, ಅಷ್ಟೊಂದು ದುಡ್ಡು ನಮ್ಮ ಹತ್ರ ಎಲ್ಲೋ ಇರುತ್ತೆ ಅಂತ ಹೇಳ್ತಾರೆ. ಯಾಕೋ ನಿನ್ನ ಹತ್ರ ದುಡ್ಡು ಇಲ್ವಾ ಅಂದಾಗ, ಇದೇ ಕಣೋ ನನ್ನ ಹತ್ರ, ಆದರೆ ಮನೇಲಿ ಕೊಡ್ತಾ ಇಲ್ಲ ಅಂತ ಮೀನಾ ಕೊಡ್ತಾ ಇಲ್ಲ ಅಂತ ಹೇಳಿದಾಗ, ಹೌದಾ ಮನೇಲಿ ಬೇಡ ಅಂತ ಹೇಳ್ತಾ ಇದ್ದಾರಾ ಅಂತ ಹೇಳ್ತಾರೆ ಫ್ರೆಂಡ್ಸು. ಹೌದು ಕಣೋ ಕೊಡ್ತಾ ಇಲ್ಲ, ಮದುವೆ ಆಗಿಬಿಟ್ಟು ತುಂಬ ಅನುಭವಿಸ್ತಾ ಇದ್ದೀನಿ ಕಣೋ ನಾನು ಅಂತ ಹೇಳಿಬಿಟ್ಟು ಸೂರ್ಯ ಅವರು ಬೇಜಾರಾಗ್ತಾರೆ. ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.